ಹಾಯ್ ಸರ್. ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಏನು ಸರ್? ಮತ್ತೆ ಇವಾಗ ತುಂಬಾ ಕಾಮನ್ ಆಗಿ ಎಲ್ರಿಗೂ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಬರುತ್ತೆ. ಅದಕ್ಕೆ ರೀಸನ್ಸ್ ಏನು ಅಂತ ಹೇಳ್ತೀರಾ ಸರ್? See, fungal infections are the most common infections ಅಮ್ಮ. Fungi are basically microorganisms. ಇದು ಒಂಥರ. These microorganisms are present in the skin, hair, nail ಎಲ್ಲದರಲ್ಲೂ ಇರುತ್ತೆ. ಬಟ್ ಅದು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡಲ್ಲ. ಯಾವಾಗ ಮಾಡುತ್ತಂದ್ರೆ when it gets an opportunity for the fungus to multiply. ಈ ಅಪಾರ್ಚುನಿಟಿ ಯಾವಾಗ ಆಗುತ್ತೆ? ಇಟ್ ಈಸ್ ಮೋರ್ ಕಾಮನ್ ಇನ್ ಇಂಡಿಯಾ ಬಿಕಾಸ್ ಇಂಡಿಯಾ ಇಸ್ ಎ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ವೇರ್ ದ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಇಸ್ ವೆರಿ ಹೈ. ಬಿಕಾಸ್ ಆಫ್ ದ್ಯಾಟ್ ಇವಾಗ ಏನಾಗುತ್ತೆ, ನಮಗೆ ತುಂಬಾ ಸ್ವೆಟಿಂಗ್ ಆಗುತ್ತೆ. ಸ್ವೆಟಿಂಗ್ ಆಗೋದ್ರಿಂದ ಏನಾಗುತ್ತೆ, ಸ್ಕಿನ್ ಗೆಟ್ಸ್ ಮ್ಯಾಸರೇಟೆಡ್. ಅಲ್ಲಿ ಆವಾಗ ಫಂಗಸ್ಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ವೇರ್ ಇಟ್ ಕ್ಯಾನ್ ಮಲ್ಟಿಪ್ಲೈ ಲೀಡಿಂಗ್ ಟು ದ ಇನ್ಫೆಕ್ಷನ್. ಲಾಟ್ ಆಫ್ ಪೇಷಂಟ್ಸ್ ಕಮ್ ಟು ಮಿ ಅಂಡ್ ಆಸ್ಕ್, ಸರ್ ನಾನು ತುಂಬಾ ಕ್ಲೀನ್ ಆಗಿರ್ತೀನಿ ಸರ್, ನಾನು ತುಂಬಾ ಹೈಜಿನಿಕ್, ನನಗೇನು ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕೇಳ್ತಾರೆ. ಸಿ, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲರಿಗೂ ಆಗ್ಬಹುದು, ಬಟ್ ಇಟ್ ಇಸ್ ಮೋರ್ ಕಾಮನ್ ಇನ್ ಅನ್ಹೈಜಿನಿಕ್ ಪೀಪಲ್ ಹೂ ಡೋಂಟ್ ಟೇಕ್ ಬಾತ್. ಅಂತವ್ರಿಗೆ ಜಾಸ್ತಿ ಇರುತ್ತೆ. ಬಟ್ ನಾರ್ಮಲ್ ಪೀಪಲ್ ಆಲ್ಸೋ ಸ್ವೆಟ್ ಅಲ್ಲ. ಇವಾಗ ಜಿಮ್ಮಿಗೆ ಹೋಗ್ತಾರೆ, ಸ್ವೆಟಿಂಗ್ ಆಗುತ್ತೆ, ಇಮಿಡಿಯೇಟ್ ಬಾತ್ ಮಾಡದೇ ಇದ್ರೆ ಆ ಸ್ವೆಟ್ ಅನ್ನೋದು ಅಕ್ಯುಮುಲೇಟೆಡ್ ಅಲ್ಲೇ ಇರುತ್ತೆ. ಅವಾಗ ಫಂಗಸ್ಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ, ಅದು ಮಲ್ಟಿಪ್ಲೈ ಆಗ್ಬಿಟ್ಟು ಇನ್ಫೆಕ್ಷನ್ ಆಗುತ್ತೆ. ಸೊ ಎನಿಬಡಿ ಕ್ಯಾನ್ ಗೆಟ್ ಫಂಗಲ್ ಇನ್ಫೆಕ್ಷನ್. ಈ ತರ ನಿಮಗೆ ಮುಂದೇನು ಯಾವ್ದಾದ್ರು ನಿಮ್ಗೆ ಫಂಗಲ್ ರಿಲೇಟೆಡ್ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವೆಶನ್ಸ್.